ಬೆಳಗಾವಿ ನಗರದಲ್ಲಿ ಹಾಗೂ ಬೆಳಗಾವಿ ಜಿಲ್ಲೆನಲ್ಲಿ ಈ ಬೀದಿ ನಾಯಿಗಳನ್ನು ನಾವು ಏನು ರಿಲೊಕೇಟ್ ಮಾಡಬೇಕು, ಸ್ಟೆರಿಲೈಸೇಷನ್ ಮಾಡಬೇಕು, ಅದರ ಬಗ್ಗೆ 10 ದಿವಸ ಹಿಂದೆ ಒಂದು ಸುದೀರ್ಘವಾಗಿ ನಾವು ಸಭೆಯನ್ನು ನಡೆಸಿದ್ದೀವಿ. ಎಲ್ಲ ಆ್ಯನಿಮಲ್ ಲವರ್ಸ್ ಜೊತೆನೂ ಮೀಟಿಂಗ್ ಮಾಡಿದ್ದೀವಿ, ನಮ್ಮ ಅಧಿಕಾರಿಗಳ ಜೊತೆ ಮೀಟಿಂಗ್ ಮಾಡಿದ್ದೀವಿ. ಹಾಗೂ ಪೀಟಾ ಅಂತ ಒಂದು ಸಂಸ್ಥೆ ಇದೆ, ಪೀಪಲ್ ಫಾರ್ ಎಥಿಕಲ್ ಟ್ರೀಟ್ಮೆಂಟ್ ಆಫ್ ಆ್ಯನಿಮಲ್ಸ್, ಅವರು ಎಕ್ಸ್ಪರ್ಟ್ ಸಂಸ್ಥೆ ಇದ್ದಾರೆ, ಅವರನ್ನು ಕರೆಸ್ಕೊಂಡು ಅವ್ರ ಜೊತೆನೂ ನಾವು ಮೀಟಿಂಗ್ ಮಾಡಿದ್ದೀವಿ. ಇದರಲ್ಲಿ ಸರ್ವೋಚ್ಚ ನ್ಯಾಯಾಲಯದ ಆದೇಶದಂತೆ ಹಾಗೂ ಮುಖ್ಯ ಕಾರ್ಯದರ್ಶಿಯವರ ಮಾರ್ಗದರ್ಶನದಂತೆ ನಾವು 2 ಅಂತೂ ಈ ಕೆಲಸ ಮಾಡಬೇಕು. ಒಂದು, ಬೀದಿ ನಾಯಿಗಳಲ್ಲಿ ಯಾವುದು ನಾನ್ ಅಗ್ರೆಸಿವ್ ನಾಯಿಗಳಿರ್ತವೆ, ಅಗ್ರೆಷನ್ ಯಾವುದು ತೋರಿಸಲ್ಲ, ಅದಕ್ಕೆ ನಾವು ಊಟ ಕೊಡಬೇಕಾಗುತ್ತೆ. ಅಂದರೆ ಯಾರು ವಾಲಂಟಿಯರ್ಸ್ ಬರ್ತಾರೆ, ಅವರು ಏನು ಊಟ ಕೊಡ್ತಾರೆ, ಪ್ರತಿ ಓಣಿನಲ್ಲಿ ಎಲ್ಲೋ ಒಂದು ಊಟ ಹಾಕಿ ಹೋಗ್ತಾ ಇರ್ತಾರೆ. ಹಂಗಾಗಬಾರ್ದು. ಸರ್ವೋಚ್ಚ ನ್ಯಾಯಾಲಯದ ಆದೇಶದಂತೆ ಒಂದು ಡೆಸಿಗ್ನೇಟೆಡ್ ಫೀಡಿಂಗ್ ಪಾಯಿಂಟನ್ನು ನಾವು ನೇಮಕ ಮಾಡಬೇಕಾಗುತ್ತೆ. ಅದನ್ನು ನಾವು ಪೀಟಾ ಸಂಸ್ಥೆ ಜೊತೆ ಹಾಗೂ ಇಲ್ಲಿ ಲೋಕಲ್ ವಾಲಂಟಿಯರ್ಸ್ ಯಾರ್ಯಾರಿದ್ದಾರೆ, ಕಾರ್ಪೊರೇಷನ್ ಅಧಿಕಾರಿಗಳ ಜೊತೆ ಸರಿಸುಮಾರು 27 ನಾವು ಆ ಥರ ಫೀಡಿಂಗ್ ಪಾಯಿಂಟ್ಸ್ನ ಐಡೆಂಟಿಫೈ ಮಾಡಿದ್ದೀವಿ. ಪ್ರತಿ ಫೀಡಿಂಗ್ ಪಾಯಿಂಟಲ್ಲಿ ಮೂಲಭೂತ ಸೌಕರ್ಯಗಳನ್ನು ನಾವು ಕಾರ್ಪೊರೇಷನ್ ಮುಖಾಂತರ ಕಲ್ಪಿಸಬೇಕಾಗುತ್ತೆ. ಆ್ಯಸ್ ಪರ್ ಆರ್ಡರ್ ಅದನ್ನು ನಾವು ಕಲ್ಪಿಸ್ತೀವಿ. ಇನ್ನೊಂದು 10-20 ಡೇಸಲ್ಲಿ ಮಾಡ್ತೀವಿ. ಅದರಲ್ಲಿ ಏನಿದೆ ಅಂದರೆ, ನಾವು ಬೀದಿ ನಾಯಿಗಳಿಗೆ ಊಟ ಕೊಡುವಾಗ ನಾವಂದರೆ ಸಾರ್ವಜನಿಕರು ಯಾರು ಉತ್ಸುಕರಿರ್ತಾರೆ ಅವ್ರು ಬಂದು ಊಟ ಕೊಡುವಾಗ ನೆಲೆ ಮೇಲೆ ಹಾಕಬಾರ್ದು. ಅದಕ್ಕೆ ಒಂದು ವೆಸಲ್ ಇರಬೇಕು, ಪಕ್ಕದಲ್ಲಿ ಸ್ವಲ್ಪ ನೀರು ಹಾಕಲಿಕ್ಕೆ ಒಂದು ಪಾಟ್ ಇರಬೇಕು. ಈ ಥರ ಮೂಲಭೂತ ವ್ಯವಸ್ಥೆ ಏನಿದೆ ನಾವು ಕಾರ್ಪೊರೇಷನ್ ಅವರಿಂದ ಕಲ್ಪಿಸ್ತೀವಿ. 2ನೇ ಹಂತದ ಕೆಲಸ ಏನಂದರೆ, ಯಾವ್ಯಾವುದು ಅಗ್ರೆಸಿವ್ ನಾಯಿಗಳಿರ್ತವೆ ಹಾಗೂ ಇನ್ಸ್ಟಿಟ್ಯೂಷನ್ ಒಳಗಡೆ ನಾಯಿಗಳಿರ್ತವೆ. ಉದಾಹರಣೆಗೆ ಜಿಲ್ಲಾಸ್ಪತ್ರೆ ಒಳಗಡೆ ಒಂದು 5 ನಾಯಿ, ಮತ್ತು ಒಂದು ಶಾಲೆ ಆವರಣದಲ್ಲಿ ಒಂದು 5 ನಾಯಿ, ಹಂಗೆ ಐಡೆಂಟಿಫೈ ಮಾಡಬೇಕಂತ ಹೇಳಿದರು. ಐಡೆಂಟಿಫೈ ಮಾಡಿದ್ದೀವಿ. ಇಡೀ ಜಿಲ್ಲೆನಲ್ಲಿ ಹಂಗೆ 28,500 ನಾಯಿಗಳಿದ್ದಾವೆ. ಸೊ ಇದನ್ನು ಪ್ರತಿ ಅರ್ಬನ್ ಲೋಕಲ್ ಬಾಡಿನಲ್ಲಿ, ಪ್ರತಿ ಗ್ರಾಮ ಪಂಚಾಯತಿಲಿ ಹಾಗೂ ನಗರದಲ್ಲಿ ಶೆಲ್ಟರ್ ಹೋಮ್ಸ್ ಮಾಡಬೇಕು ಹಾಗೂ ABC ಸೆಂಟರ್ ಮಾಡಬೇಕಂತ ಹೇಳಿ ಆದೇಶ ಬಂದಿದೆ. ABC ಅಂದರೆ ಆ್ಯನಿಮಲ್ ಬರ್ತ್ ಕಂಟ್ರೋಲ್. ಅಗ್ರೆಸಿವ್ ನಾಯಿಗಳು ಹಾಗೂ ಇನ್ಸ್ಟಿಟ್ಯೂಷನ್ ನಾಯಿಗಳನ್ನು ನಾವಲ್ಲಿ ಕರ್ಕೊಂಡು ಹೋಗ್ಬೇಕು. ಅಲ್ಲಿ ವ್ಯಾಕ್ಸಿನೇಷನ್ ಕೊಡಿಸ್ಬೇಕು, ಸ್ಟೆರಿಲೈಸೇಷನ್ ಆಪ್ರೇಷನ್ಸ್ ಮಾಡಬೇಕು, ವೆಟ್ನರಿ ಸರ್ಜನ್ ಇರಬೇಕಲ್ಲಿ, ಎಲ್ಲ ವ್ಯವಸ್ಥೆಗಳಿರ್ಬೇಕು. ಅದಾದ ನಂತರ ಅಗ್ರೆಸಿವ್ ನಾಯಿಗಳನ್ನ ಅಲ್ಲೇ ಉಳಿಸ್ಕೋಬೇಕು. ಅವ್ರಿಗೆ ಸ್ವಲ್ಪ ಆಯುಷ ನಮ್ಮ ಮೆಡಿಸಿನ್ಸ್ ಎಲ್ಲ ಕೊಟ್ಬಿಟ್ಟು ಅಲ್ಲೇ ಉಳಿಸ್ಕೋಬೇಕು, ಊಟ ಕೊಡಿಸ್ಬೇಕು. ಯಾವುದು ನಾನ್ ಅಗ್ರೆಸಿವ್ ಇರ್ತವೆ, ಎಲ್ಲಿಂದ ಪಿಕಪ್ ಮಾಡಿದ್ದೀವೋ ಅದೇ ಓಣಿಗೆ ತಂದು ಬಿಡಬೇಕಂತ ಹೇಳಿ ಆದೇಶ ಇದೆ. ಸೊ ಈ ಬ್ಯಾಲೆನ್ಸ್ ಏನಿದೆ, ಈ ಬ್ಯಾಲೆನ್ಸ್ ಮೇಂಟೈನ್ ಮಾಡೋ ಜವಾಬ್ದಾರಿ ಜಿಲ್ಲಾಡಳಿತದ್ದು ನಮ್ಮದಾಗುತ್ತೆ. ಹೌದು, ಸಾರ್ವಜನಿಕರಿಗೆ ಸ್ವಲ್ಪ ತೊಂದರೆ ಆಗ್ತಾ ಇದೆ. ಬಿಕಾಸ್ ವಾಕಿಂಗ್ ಮಾಡುವಾಗ ಈ ಅಗ್ರೆಸಿವ್ ನಾಯಿಗಳನ್ನು ನಾವು ಇನ್ನೂ ಕ್ಯಾಚ್ ಮಾಡಬೇಕಾಗಿದೆ, ಶಿಫ್ಟ್ ಮಾಡಬೇಕಾಗಿದೆ, ಅದಕ್ಕೆ ಸ್ವಲ್ಪ ಟ್ರೀಟ್ಮೆಂಟ್ ಕೊಡಬೇಕಾಗಿದೆ. ಈ ಎಲ್ಲ ವ್ಯವಸ್ಥೆ ಮಾಡಬೇಕಂದ್ರೆ ನಾವೀಗ ಜಾಗ ಐಡೆಂಟಿಫೈ ಮಾಡಿದ್ದೀವಿ, ಕಾರ್ಪೊರೇಷನಿಂದ ಟೆಂಡರ್ ಮಾಡಿದ್ದೀವಿ. ಈ ಟೆಂಡರ್ ಕೆಲಸ ಒಂದು 2 ತಿಂಗಳ ಒಳಗಡೆ ನಾವು ಮುಗಿಸ್ತೀವಿ. ಸ್ವಲ್ಪ ನಮಗೆ ಈ ಸಮಯ ಅವಕಾಶ ಕೊಡಬೇಕಂತ ಹೇಳಿ ತಮ್ಮ ಪ್ರೇಕ್ಷಕರಿಗೆ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. 2 months 3 months ಒಳಗಡೆ ಇನ್ಫ್ರಾಸ್ಟ್ರಕ್ಚರ್ನ ಕ್ರಿಯೇಟ್ ಮಾಡ್ತೀವಿ. ಅದಾದ ನಂತರ ಈ ನಾಯಿಗಳನ್ನು ನಾವಲ್ಲಿ ಶಿಫ್ಟ್ ಮಾಡ್ತೀವಿ. ಇಟ್ಸ್ ಅ ವೆರಿ ಬಿಗ್ ಎಕ್ಸಸೈಸ್. 28,000 ಡಾಗ್ಸ್ನು ನೀವು ಶಿಫ್ಟ್ ಮಾಡಿ ಅಂದರೆ ಬಹಳ ಕಷ್ಟ ಸಾಧ್ಯ ಅದು. ಆದರೆ ನಾವು ಈ ಕೆಲಸವನ್ನು ಮಾಡ್ತೀವಿ. ಬರೀ ಸಿಟಿನಲ್ಲಿ ಅಲ್ಲ, ಗ್ರಾಮೀಣ ಭಾಗದಲ್ಲಿನೂ ಮಾಡಬೇಕು, ಮತ್ತು ಬೇರೆ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಮಾಡಬೇಕು. ನಾವು ಮಾಡ್ತೀವಿ. 1 ವರ್ಷದ ಒಳಗಡೆ ಇದಕ್ಕೆ ಒಂದು ಸಾರ್ಥಕತೆ ಸಿಗುತ್ತೆ ಅಂತ ಹೇಳಿ ನನಗೆ ನಂಬಿಕೆ.